ಎಸ್ಐಆರ್ ವೇಳೆ ಡೇಂಜರ್ ಝೋನ್ನಲ್ಲಿದ್ದಂತ 2,40,000 ಮತದಾರರು ಅಪಾಯದಿಂದ ಪಾರಾಗಿದ್ದಾರೆ. ಡಿಜಿಟಲೀಕರಣ ಮುಕ್ತಾಯದ ಬಳಿಕ ಎಎಸ್ಡಿಡಿಒ ಮೇಲೆ ಆಯೋಗ ವರ್ಕ್ ಮಾಡ್ತಾ ಇದೆ. ಈ ನಡುವೆ 23 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗೋದು ಖಚಿತವಾಗಿದೆ. ರಾಜ್ಯದಲ್ಲಿ ಎಸ್ಐಆರ್ ಡಿಜಿಟಲೀಕರಣ ಮುಕ್ತಾಯಗೊಂಡಿದೆ. ಇದೀಗ ಎಎಸ್ಡಿಡಿಒ ಟೆನ್ಷನ್ ಶುರುವಾಗಿದೆ. 1,11 ಲಕ್ಷದಷ್ಟು ಇದ್ದ ಎಎಸ್ಡಿಡಿಒ ಸಂಖ್ಯೆ ಈಗ ಇಳಿಕೆಯಾಗಿದೆ. ಕಳೆದ 3-4 ದಿನಗಳಿಂದ ಎಎಸ್ಡಿಡಿಒ ಮತದಾರರ ಸಂಖ್ಯೆ ಕಡಿಮೆಯಾದರೆ ಇತ್ತ 23 ಲಕ್ಷ ಮತದಾರರ ಹೆಸರು ಶಾಶ್ವತವಾಗಿ ಡಿಲೀಟ್ ಆಗುವುದು ಖಚಿತವಾಗಿದೆ. ರಾಜ್ಯದಲ್ಲಿ 5,54,32,314 ಗಣತಿ ನಮೂನೆ ವಿತರಣೆಯಾಗಿದ್ದು 4,45,57,10 ಫಾರ್ಮ್ ಡಿಜಿಟಲೀಕರಣಗೊಂಡಿದೆ. ಈ ಪೈಕಿ 1,08,75,304 ಎಎಸ್ಡಿಡಿಒ ಅಂದರೆ ಆಬ್ಸೆಂಟ್, ಶಿಫ್ಟ್, ಡೆತ್, ಡೂಪ್ಲಿಕೇಟ್, ಅದರ್ಸ್ ಮತದಾರರು ಪತ್ತೆಯಾಗಿದ್ದಾರೆ. ಈ ಪೈಕಿ 15,48,757 ಮತದಾರರು ನಾಪತ್ತೆಯಾದರೆ 65,73,976 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 16,36,673 ಮತದಾರರು ಮೃತಪಟ್ಟಿದ್ರೆ 7,01,412 ನಕಲಿ ಮತದಾರರಿದ್ದಾರೆ. 4,14,486 ಇತರೆ ಮತದಾರರು ಪತ್ತೆಯಾಗಿದ್ದಾರೆ. 2,41,082 ಎಎಸ್ಡಿಡಿಒ ಮತದಾರರ ಸಂಖ್ಯೆ ಇಳಿಕೆಯಾಗಿದೆ. 2,41,082 ಎಎಸ್ಡಿಡಿಒ ಇಳಿಕೆ ಹಿಂದಿದೆ ಕಾರಣ. ರಾಜ್ಯದಲ್ಲಿ ಆಗಸ್ಟ್ 5ರಂದು 1,11,16,386 ಇದ್ದ ಎಎಸ್ಡಿಡಿಒ ಸಂಖ್ಯೆ ಬುಧವಾರ ಸಂಜೆಯ ವೇಳೆಗೆ 1,75,304ಕ್ಕೆ ಇಳಿಕೆ ಕಂಡಿದೆ. ಒಟ್ಟು 2,41,082 ಮತದಾರರು ಬಚಾವಾಗಿದ್ದಾರೆ. ಎಎಸ್ಡಿಡಿಒ ಸಂಖ್ಯೆ ಇಳಿಕೆ ಕಾಣಲು ಹಲವು ಕಾರಣಗಳಿವೆ. ಒಂದು ಕಡೆ ಎಎಸ್ಡಿಡಿಒ ವಿಚಾರವಾಗಿ ರಾಜಕೀಯ ಪ್ರತಿನಿಧಿಗಳ ಜೊತೆ ಚುನಾವಣಾ ಆಯೋಗ ಚರ್ಚೆ ಮಾಡಿದ್ದು ಆಯಾ ಏರಿಯಾದ ಎಎಸ್ಡಿಡಿಒ ಮತದಾರರ ಪಟ್ಟಿಯನ್ನು ನೀಡಿದೆ. ಜೊತೆಗೆ ಡಿಜಿಟಲೀಕರಣ ಮುಕ್ತಾಯದ ಹಂತದಲ್ಲಿರುವಾಗಲೇ ಎಸ್ಐಆರ್ ಅವಧಿ ವಿಸ್ತರಣೆ ಮಾಡಿದ ಚುನಾವಣಾ ಆಯೋಗ ಎಎಸ್ಡಿಡಿಒ ಮತಗಳನ್ನು ಮತ್ತೆ ಪರಿಶೀಲಿಸುತ್ತಿದೆ. 1,08,75,304 ಮತದಾರರು, ಇದು 19.62% ಆಗ್ತದೆ. ಹಾಗಂದ್ರೆ 80.38% ಮತದಾರರ ಹೆಸರು ಡ್ರಾಫ್ಟ್ ರೋಲ್ ಅಲ್ಲಿ ಇರ್ತದೆ. 19.62% ಮತದಾರರ ಹೆಸರು ಡ್ರಾಫ್ಟ್ ರೋಲ್ ಇರುವುದಿಲ್ಲ. ಮತ್ತು ಇದರ ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಅಂತ 15,48,757 ಮತದಾರರು, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ 65,73,976, ಡೆತ್ ಅಂತ 16,36,673, ಆಲ್ರೆಡಿ ಎನ್ರೋಲ್ಡ್ ಅಂದ್ರೆ ಬೇರೆ ಕಡೆ ವೋಟ್ ಇಟ್ಕೊಂಡಿದ್ದಾರೆ ಅಂತ 7,01,412, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,14,486. ಒಟ್ಟಾರೆ 1,08,75,304 ಮತದಾರರು ಎಎಸ್ಡಿಡಿಒ ಲಿಸ್ಟ್ ಕ್ಯಾಟಗರಿ ಒಳಗೆ ಬಂದಿರ್ತಾರೆ. ಇಷ್ಟೇ ಅಲ್ಲ, ಎಸ್ಐಆರ್ ಫಾರ್ಮ್ಗೆ ಸಹಿ ಹಾಕಲು ಹಿಂದೇಟು ಹಾಕಿದ್ದ 4,94,978 ಮತದಾರರ ಪೈಕಿ 80,492 ಮತದಾರರು ಮತ್ತೆ ಎಸ್ಐಆರ್ನಲ್ಲಿ ಭಾಗಿಯಾಗಿದ್ದಾರೆ. ಗೈರಾದ 85,267 ಮತದಾರರು, ಪರ್ಮನೆಂಟ್ ಶಿಫ್ಟ್ ಆದ 95,037 ಮತದಾರರು ಪತ್ತೆಯಾಗಿದ್ದು ಅವರಿಗೂ ಗಣತಿ ನಮೂನೆ ಕೊಟ್ಟು ಎಸ್ಐಆರ್ನಲ್ಲಿ ಭಾಗಿಯಾಗುವಂತೆ ಮಾಡುವಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಯಶಸ್ವಿಯಾಗಿದ್ದ ಪರಿಣಾಮ ಎಎಸ್ಡಿಡಿಒ ಮತದಾರರ ಸಂಖ್ಯೆ ಇಳಿಕೆ ಕಾಣ್ತಾ ಇದೆ. 65,73,976 ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು, 15,48,757 ಗೈರಾದ ಮತದಾರರಿಗೆ ಮತ್ತೊಮ್ಮೆ ಮತಪೆಟ್ಟಿಗೆ ಸೇರಲು ಅವಕಾಶ ಇದೆ. ಆಗಸ್ಟ್ 17ಕ್ಕೆ ಬಿಎಲ್ಒಗಳ ಮನೆ ಭೇಟಿ ಮುಗಿದು ಆಗಸ್ಟ್ 24ಕ್ಕೆ ಕರಡು ಪಟ್ಟಿ ಪ್ರಕಟವಾದ ಬಳಿಕ ಸೂಕ್ತ ದಾಖಲೆ ಸಮೇತ ಮತ್ತೆ ಅರ್ಜಿ ಹಾಕಲು ಅವಕಾಶ ಇದೆ. ರಾಜ್ಯದಲ್ಲಿ 1 ಕೋಟಿ ದಾಟಿರುವಂತಹ ಎಎಸ್ಡಿಡಿಒ ಮತದಾರರ ಸಂಖ್ಯೆ ಅಂತಿಮವಾಗಿ ಯಾವ ನಂಬರ್ನಲ್ಲಿ ಬಂದು ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.